ಫಸ್ಟ್ ಆಫ್ ಸಿನಿಮಾ ನೋಡಿದೆ ಡೆವಿಲ್. ಈ ಸಿನಿಮಾದಲ್ಲಿ ಡೇರ್ ಅಂಡ್ ಡೆವಿಲ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿ ಡೆವಿಲ್ ಅವರೇ ಡೇರ್ ಅವರೇ, ದರ್ಶನ್ ಅವರು ತುಂಬಾ ಚೆನ್ನಾಗಿ ಮಾಡೋರೆ. ರಾಮನ್ ಅವರೇ ರಾವಣನ್ ಅವರೇ, ಕೃಷ್ಣನ್ ಅವರೇ ಕಂಸನ್ ಅವರೇ. ಈ ಪಿಕ್ಚರ್ ತುಂಬಾ ಚೆನ್ನಾಗಿ ನಿರ್ದೇಶಕರು ಡೈರೆಕ್ಷನ್ ಮಾಡಿದ್ದಾರೆ. ಏನೇ ಒಂದು ಕೊರತೆ ಅಂದ್ರೆ ದರ್ಶನ್ ಇಲ್ಲ ಅಂತ ಒಂದೇ ಒಂದು ಕೊರತೆ ಆಯ್ತಾ ಇದೆ. ತುಂಬಾ ಚೆನ್ನಾಗಿ ಮಾಡಿದೆ. ಅಂದ್ರೆ ಫ್ಯಾನ್ಸ್ಗೆ ತುಂಬಾ ಇಷ್ಟ ಆಗೋ ಸಿನಿಮಾ. ಟೋಟಲಿ ಫ್ಯಾನ್ಸ್ಗೆ ತುಂಬಾ ಇಷ್ಟ ಆಗುತ್ತೆ. ಫ್ಯಾನ್ಸ್ಗಳು ಎಂಜಾಯ್ ಮಾಡ್ತಾರೆ ಸಿನಿಮಾ. ತುಂಬಾ ಚೆನ್ನಾಗಿ ಮಾಡೋರೆ. ಸಿನಿಮಾ ಚೆನ್ನಾಗಿದೆ, ಇಷ್ಟ ಆಯ್ತು ನನ್ಗಂತೂ. ಆಮೇಲೆ ಪ್ರತಿ ಸಿನಿಮಾಗಳು ಚೆನ್ನಾಗಿ ಓಡ್ಲಿ ಅಂತ ಹೇಳ್ತೀವಿ. ಇವತ್ತು ನೋಡಿ ಹಬ್ಬದ ವಾತಾವರಣಗಳು ಇರ್ತದೆ. ಎಲ್ಲಾ ಕನ್ನಡ ಚಿತ್ರಮಂದಿರಗಳು ತುಂಬಾ ದಿನಗಳ ಖಾಲಿ ಇರ್ತದೆ. ಈ ತರ ಎಲ್ಲಾ ಫ್ಯಾನ್ಸ್ಗಳದ್ದು ಎಲ್ಲಾ ಹೀರೋಗಳು ನಮ್ದು ಈ ತರ ಸಿನಿಮಾಗಳು ಬಂದ್ರೆ ವರ್ಷಕ್ಕೆ ಎರಡು ಚಿತ್ರರಂಗ ತುಂಬಿ ತುಳುಕ್ತದೆ. ಎಲ್ಲ ಕಾರ್ಮಿಕರು, ಕೆಲ್ಸಗಾರರು ಎಲ್ಲರ ಕೆಲಸ ಸಿಗುತ್ತೆ. ಎಲ್ಲ ದಯವಿಟ್ಟು ಮಾಡ್ಬೇಕು ಅಂತ ಹೇಳ್ತೀವಿ. ಸಿನಿಮಾ ಚೆನ್ನಾಗಿ ಮಾಡಿದೆ. ನಿರ್ದೇಶಕ ಕಥೆನ ಚೆನ್ನಾಗಿ ಆಯ್ಕೆ ಮಾಡಬೇಕು. ಒಳ್ಳೊಳ್ಳೆ ಸಿನಿಮಾ ನಿರ್ಮಾಪಕರಿದ್ದಾರೆ. ಕತೆ ಮಾಡುವಂತ ಎಲ್ಲ ನಿರ್ದೇಶಕರು ಚೆನ್ನಾಗಿ ಮಾಡೋದು ಚೆನ್ನಾಗಿರ್ತದೆ. ನಿಜವಾಗ್ಲೂ ಪ್ರಕಾಶ್ ಅವರು ಅದ್ಭುತವಾಗಿ ಚೆನ್ನಾಗಿ ಮಾಡಿದ್ರೆ. ಪೈಸಾ ವಸೂಲಿ ಸಿನಿಮಾ ಡೇರ್ ಅಂಡ್ ಡೆವಿಲ್. ನನಗೆ ಈ ಸಿನಿಮಾ ಇಂಟ್ರೋಗಿಂತ 15 ನಿಮಿಷ, ಇಂಟ್ರೋ ಪಿಕ್ಚರ್ ಸ್ಟಾರ್ಟ್ ಆಗಿ ಒಂದು ಗಂಟೆ ಆದ್ಮೇಲೆ 15 ನಿಮಿಷ ಬೇರೆ ತರ ಫೀಲ್ ಕೊಟ್ಬಿಡ್ತು. ಇವರೇನು ಅದೇ ತರ ಮಾಡ್ಬಿಟ್ಟಿದ್ರೆ ಇನ್ನೊಂದು ಕಾಟೇರ ಮೀರಿರೋದು ಅಂತ ಹೇಳಕತ್ತೀನಿ. ಅದೊಂದು ಸಿನಿಮಾ. ನನ್ನ ಸಿನಿಮಾ ಒಂದು ಗಂಟೆ ಎಂಟರ್ಟೈನ್ಮೆಂಟ್ ಅದಾಗ 15 ಇಂಟ್ರೋಗಿಂತ 15 ನಿಮಿಷ ಫೀಲ್ ಕೊಡುತ್ತೆ. ಏನೋ ಬರ್ತದೆ ಅಂತ. ಅದಾದ್ಮೇಲೆ ಬೇರೆ ತರ ಮಾಡಿದ್ದಾರೆ. ಯಾಕಂದ್ರೆ